ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ಶಂಕರ್. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮ ಒಂದು ಎಜುಕೇಷನಲ್ ಫೇರ್ ಬಗ್ಗೆ. ಈ ಎಜುಕೇಷನಲ್ ಫೇರ್ ಏಪ್ರಿಲ್ 20ನೇ ತಾರೀಕು ಮೈಸೂರಿನಲ್ಲಿರೋ BGS ಕಾಲೇಜಿನಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೇತನ್ ಅವರು ಹಾಗೂ ವಸಿಷ್ಠ ಅವರು. ಡಾಕ್ಟರ್ ಕೇತನ್ ಅವರು ಬಿಯಾಂಡ್ ಬುಕ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ವಸಿಷ್ಠ ಅವರು BDS ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಈ ಎರಡೂ ಸಂಸ್ಥೆಯ ಕೊಲಾಬ್ರೇಷನ್ ಅಲ್ಲಿ ನಡೀತಾ ಇರೋದೇ ಕರಿಯರ್ ಮಾರ್ಕರ್ಸ್. ಈ ಕರಿಯರ್ ಮಾರ್ಕರ್ಸ್ ಎಜುಕೇಶನ್ ಫೇರ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋದಕ್ಕೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಗೆ ಏನ್ ಇನ್ಸ್ಪೈರ್ ಮಾಡ್ತು ಈ ಎಜುಕೇಶನ್ ಫೇರ್ ನ ನಡೆಸಬೇಕು ಅಂತಾಗ್ಲಿ ಅಥವಾ ಈ ತರದೊಂದು ಕಂಡಕ್ಟ್ ಮಾಡ್ಬೇಕು ಅಂತ? ಸೊ ಎಲ್ಲಿಂದ ಇನ್ಸ್ಪಿರೇಷನ್ ಸಿಕ್ತು ಸರ್? ನಾನು 2017ನೇ ಇಸ್ವಿಯಿಂದ ನಾನು ಅಕಾಡೆಮಿಯಲ್ಲಿ ಇದ್ದೀನಿ. ನಂಗೆ ಮೇನ್ ಇನ್ಸ್ಪಿರೇಷನ್ ಏನು ಅಂದ್ರೆ ಒಂದ್ 2-3 ಸಿಚುವೇಶನ್ಸ್ ಅಂಡ್ ಇನ್ಸಿಡೆನ್ಸಸ್. ನನ್ನ ಫ್ರೆಂಡ್ ಒಬ್ಬ ಅವರ MBA ಓದ್ಬೇಕಾಗ ಫೀಸ್ ಕಟ್ಟಕ್ಕೆ ದುಡ್ಡಿರ್ಲಿಲ್ಲ, ಕರೆಕ್ಟ್ ಆಗಿರೋ ಕಾಲೇಜಿನ ಸೇರಿರ್ಲಿಲ್ಲ, ಮಿಸ್ಗೈಡ್ ಮಾಡ್ಬಿಟ್ಟಿದ್ರು. ಸೊ ಅವ್ರ ತಂದೆ ಟೈಲರ್ ಆಗಿದ್ರು. ಅವರು ಅವ್ರ ಮನೆಗಿರೋ ಟೈಲರಿಂಗ್ ಮಷಿನ್ ನ ಮಾರಿ ಅವನನ್ನ ಕಾಲೇಜ್ ಫೀಸ್ ತುಂಬಿಸಿದ್ರು. ಬಟ್ ಅವ್ನು ಹೋಗಿದ್ದು ರಾಂಗ್ ಕಾಲೇಜ್ ಆಗಿತ್ತು. ಸೊ ಈ ತರದ್ದು ಸುಮಾರು ಸಿಚುವೇಶನ್ಸ್ ಇದೆ. ನಾನು ಬೇಸಿಕಲಿ ಒಂದು ಸಕಲೇಶ್ಪುರ, ಅದೊಂದು ತಾಲೂಕ್ ಲೆವೆಲ್ ಹೆಡ್ ಕ್ವಾರ್ಟರ್ಸ್. ಸೊ ಅಲ್ಲಿ ಎಷ್ಟೊಂದು ಜನಕ್ಕೆ ಏನೇನ್ ಕೋರ್ಸ್ ಇದೆನೋ ಅವೇರ್ನೆಸ್ಸೇ ಇಲ್ಲ. ಇನ್ಫ್ಯಾಕ್ಟ್ ನನಗೇನೇ ಇರ್ಲಿಲ್ಲ ನಾನು ಓದುವಾಗ. ಸೊ ಈ ತರ ಸುಮಾರು ಸಿಚುವೇಶನ್ಸ್ ಇನ್ಸಿಡೆನ್ಸಸ್ ಏನ್ ಮಾಡ್ತು, ನನಗೆ ಈ ತರದ ಒಂದು ಈವೆಂಟ್ ಮಾಡ್ಬೇಕು ಅನ್ನೋದು ನನ್ನ ತುಂಬಾನೇ ಮೋಟಿವೇಟ್ ಮಾಡಿತ್ತು. ಅಂಡ್ ಎಷ್ಟೊಂದು ಜನ ಇವತ್ತು ನಾವು ಸಿಟಿಲಿ ಮಾಡ್ತಾ ಇರ್ಬೋದು. ಸಿಟಿಲಿರೋ ಎಷ್ಟೊಂದು ಜನಕ್ಕೆ ಸೈನ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಬಿಟ್ರೆ ಬೇರೆ ಜನ ಗೊತ್ತಿಲ್ಲ. ಕಾಮರ್ಸ್ ಬಂದ್ರೆ BCom BPM ಮಾಡ್ತಾರೆ, ಅದ್ ಬಿಟ್ರೆ ಬೇರೆ ಜನ ಗೊತ್ತಿಲ್ಲ. ಸೊ ಈ ತರದ್ದು ಇರೋದ್ರಿಂದ ಈ ವಾತಾವರಣದಲ್ಲಿ ಮಕ್ಕಳು ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದೇ ಒಂದು ಸೆಗ್ಮೆಂಟಿಂಗ್ ಹೋಗ್ತಾ ಇದ್ದಾರೆ. ಅದ್ ಬಿಟ್ಟು ಅಕಾಡೆಮಿಯಲ್ಲಿ ತುಂಬಾ ವೈಡ್ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಕೋರ್ಸಸ್ ಇದೆ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅದನ್ನ ತಿಳಿಸ್ಬೇಕು. ಹಾಗೂ ಯಾವ ಕೋರ್ಸ್ ಏನಕ್ಕೆ ಮಾಡ್ಬೇಕು, ಅದು ಪರ್ಪಸ್ ಆಫ್ ಲೈಫ್, ಹೆಂಗೆ ಒಬ್ಬ ಮನುಷ್ಯ ಪರ್ಪಸ್ ಆಫ್ ಲೈಫ್ ನ ಹುಡುಕ್ತಾನೆ, ಒಬ್ಬ ಸ್ಟೂಡೆಂಟ್ ಪರ್ಪಸ್ ಆಫ್ ಲರ್ನಿಂಗ್ ಹುಡುಕ್ಬೇಕು. ಸೊ ಈ ರೀಸನ್ ಇಂದ ನಾವು ಈ ಒಂದು ಎಕ್ಸ್ಪೋನ ಮಾಡ್ತಾ ಇದೀವಿ. ಸರ್, ಈ ಎಜುಕೇಶನಲ್ ಫೇರ್ ನಡೆಸ್ತಾರ ಮುಖ್ಯ ಉದ್ದೇಶ ಏನು, ಅಥವಾ ವಾಟ್ ಈಸ್ ದಿ ಗೋಲ್ ಟುವರ್ಡ್ಸ್ ದಿಸ್ ಎಜುಕೇಶನಲ್ ಫೇರ್? ದ ವೆರಿ ಇಂಪಾರ್ಟೆಂಟ್ ಗೋಲ್ ಏನು ಅಂದ್ರೆ ಟು ರೀಚ್ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದ ಅವೇರ್ನೆಸ್ ಅಬೌಟ್ ದ ಕೋರ್ಸಸ್ ವಾಟ್ ಇಸ್ ಆನ್ ದ ಅಕಾಡೆಮಿಯಾ. ಈಗ ನಾವು ಏನಾಗುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಹೋಗ್ತೀವಿ, ಇಲ್ಲ ಪರ್ಟಿಕ್ಯುಲರ್ ಕಾಲೇಜ್ ಹೋಗ್ತೀವಿ, ಅಲ್ಲಿ ಏನಿದೆ ಆ ಕೋರ್ಸ್ ಮಾತ್ರ ನಾವು ನೋಡ್ತೀವಿ. ಅದ್ ಬಿಟ್ಟು ನಾವು ಎಷ್ಟೊಂದು ಜನ ಬೇರೆ ಏನೇನ್ ಕೋರ್ಸಸ್ ಆಫರ್ ಮಾಡುತ್ತೆ ಯೂನಿವರ್ಸಿಟಿ ಅಂತ ಎಷ್ಟೊಂದು ಜನ ನಾವು ನೋಡೋದೇ ಇಲ್ಲ. Probably one is to raise the awareness about the courses, to the importance of the courses, purpose of study, probably selection of the right place at the right time to achieve their goals. It could be academic goals, it could be their career goals. ಈಗ as my friend Vasisht ಅವರು ಹೇಳ್ದಂಗೆ, we are getting students from 10th, 12th, UG, PG, PhD. ಒಬ್ಬ 10th ಸ್ಟೂಡೆಂಟಿಗೆ ಒಂದು ಒಳ್ಳೆ PU ಕಾಲೇಜ್ ಬೇಕು, ಒಬ್ಬ ಒಳ್ಳೆ PU ಸ್ಟೂಡೆಂಟಿಗೆ ಒಂದು ಒಳ್ಳೆ UG ಕಾಲೇಜ್ ಬೇಕು, ಒಬ್ಬ UG ಕೋರ್ಸ್ ಮಾಡಿರೋ ಗ್ರಾಜುಯೇಟಿಗೆ ಒಂದು ಒಳ್ಳೆ ಪೋಸ್ಟ್ ಗ್ರಾಜುಯೇಟ್ ಕಾಲೇಜ್ ಬೇಕು, ಒಬ್ಬ ಪೋಸ್ಟ್ ಗ್ರಾಜುಯೇಟ್ ಕಾಲೇಜ್ ಗ್ರಾಜುಯೇಟಿಗೆ ಒಂದು ಒಳ್ಳೆ ಅವನು ರಿಸರ್ಚ್ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆ ಯೂನಿವರ್ಸಿಟಿ ಬೇಕು ಫಾರ್ ರಿಸರ್ಚ್. ಈಗ PhD ಮಾಡಿರೋ ಎಷ್ಟೊಂದು ಜನಕ್ಕೆ ಪೋಸ್ಟ್ ಡಾಕ್ಟರೇಟ್ ಸ್ಟಡೀಸ್ ಬೇಕು. ಸೊ ಇದಿಷ್ಟನ್ನು ಕವರ್ ಮಾಡ್ತಿದ್ದೀವಿ. ಇನ್ ಅಡಿಷನ್ ಟು ದಿಸ್, ನಮ್ಮ ಡೊಮೆಸ್ಟಿಕ್ ಯೂನಿವರ್ಸಿಟೀಸ್ ಅಲ್ಲದೆ ಅಬ್ರಾಡ್ ಇಂದ ದೇರ್ ಆರ್ ಯೂನಿವರ್ಸಿಟೀಸ್ ಅಂಡ್ ಇನ್ಸ್ಟಿಟ್ಯೂಟ್ಸ್ ಕಮಿಂಗ್. Probably if they want to go abroad, ಅವರಿಗೆ ಫ್ಲೈಯಿಂಗ್ ಅಸಿಸ್ಟೆನ್ಸ್, ಯೂನಿವರ್ಸಿಟಿ ಸೆಲೆಕ್ಷನ್, ಕೋರ್ಸ್ ಸೆಲೆಕ್ಷನ್, ಆ ಎಲ್ಲ ಒಂದು ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ. ಇಟ್ಸ್ ಅ ಒನ್ ರೂಫ್ ಆರ್ ಒನ್ ಪಾಯಿಂಟ್ ಸೊಲ್ಯೂಷನ್ ಫಾರ್ ಆಲ್ ದ ಎಜುಕೇಶನ್ ನೀಡ್ಸ್. ಸರ್, ಸೊ ನನಗೆ ನಿಮ್ಮ ಎಜುಕೇಶನಲ್ ಫೇರು ಓಕೆ, ಅರ್ಬನ್ ಸ್ಟೂಡೆಂಟ್ಸ್ಗೆ ಒಂದಷ್ಟು ಎಕ್ಸ್ಪೋಜರ್ ಇದ್ರೂ ಕೂಡ ಅದು ಇನ್ನೂ ಜಾಸ್ತಿ ಎಕ್ಸ್ಪೋಜರ್ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಬಟ್ ವಾಟ್ ಅಬೌಟ್ ರೂರಲ್ ಸ್ಟೂಡೆಂಟ್ಸ್ ಸರ್? ಈಗ ನೀವು ಅಬ್ರಾಡ್ ಯೂನಿವರ್ಸಿಟೀಸ್ ಎಲ್ಲ ಬರ್ತಾ ಇದೆ, ತುಂಬಾ ವೆರೈಟಿ, ನಮ್ಗೆ ಗೊತ್ತಿಲ್ಲದೆ ಇರೋ ಕೋರ್ಸಸ್ ಕೂಡ ತುಂಬಾ ತಿಳ್ಕೊಳಕ್ ಚಾನ್ಸಸ್ ಇರುತ್ತೆ. ಬಟ್ ಇದು ರೂರಲ್ ಸ್ಟೂಡೆಂಟ್ಸ್ಗೆ ಐಡಿಯಾಸೇ ಇರಲ್ಲ. ಸೊ ಅದು ಅವ್ರಿಗಿದು ಹೇಗೆ ಡೈಜೆಸ್ಟ್ ಆಗುತ್ತೆ, ಅವ್ರು ಇದನ್ನ ಹೇಗೆ ಬೆನಿಫಿಟ್ ತಗೋಬಹುದು? ಖಂಡಿತ ನೀವು ಹೇಳೋ ಪಾಯಿಂಟ್ ಇದೆಯಲ್ಲ, ಅದು ತುಂಬಾ ವ್ಯಾಲಿಡ್ ಪಾಯಿಂಟ್. ನಾವು ಬರೀ ರೂರಲ್ ಸ್ಟೂಡೆಂಟ್ಸ್ ಏನ ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ. ಇದರಲ್ಲಿ ನಾವು ವಿ ಆರ್ ಇನ್ವೈಟಿಂಗ್ ಆಲ್ ದ ಸ್ಟೂಡೆಂಟ್ಸ್ ಫ್ರಮ್ ಹಾಸನ್ ಡಿಸ್ಟ್ರಿಕ್ಟ್, ಮೈಸೂರು ಡಿಸ್ಟ್ರಿಕ್ಟ್ ಹಾಗೂ ನಮ್ಮ ಮಡಿಕೇರಿ, ಈ 3 ಡಿಸ್ಟ್ರಿಕ್ಟ್ ಕವರ್ ಮಾಡ್ತೀವಿ. ಮೇ ಬಿ ಅ ಪಾರ್ಟ್ ಆಫ್ ನಮ್ಮ ಮಂಡ್ಯ ಬರ್ತಿದ್ದಾರೆ, ಅ ಪಾರ್ಟ್ ಆಫ್ ಚಾಮರಾಜನಗರ ಬರ್ತಿದ್ದಾರೆ. ಸೊ ನಾವೊಂದು ಒಳ್ಳೆ ಸೆಟ್ ಆಫ್ ಸ್ಟೂಡೆಂಟ್ ಕಮ್ಯುನಿಟಿನ ಟಾರ್ಗೆಟ್ ಮಾಡ್ತಿದ್ವಿ. ಯಾಕೆ ಅಂದ್ರೆ ಅರ್ಬನ್ ಸ್ಟೂಡೆಂಟ್ಸಿಗೆ ನೀವು ಹೇಳ್ದಂಗೆ ದೇ ಹ್ಯಾವ್ ಎನಫ್ ಎಕ್ಸ್ಪೋಜರ್, ಬಟ್ ರೂರಲ್ ಅವರಿಗೆ ಆ ಎಕ್ಸ್ಪೋಜರ್ ಇಲ್ಲ. ಆ ಎಕ್ಸ್ಪೋಜರ್ ನಾವು ಹೆಂಗ್ ಕೊಡಕ್ ಸಾಧ್ಯ ಅಂದ್ರೆ ಈ ತರದ ಎಕ್ಸ್ಪೋಗಳಿಂದ. ಈ 1-to-1 ಇಂಟ್ರಾಕ್ಷನ್ ಮಾಡ್ತಾರೆ, ಏನ್ ಕೋರ್ಸ್ ಇಂದ ತಿಳ್ಕೊಂತಾರೆ. ನಾವು PUC ನಮಗೆ ಗೊತ್ತಿರೋದು ಏನು, ಸೈನ್ಸ್, ಕಾಮರ್ಸ್, ಆರ್ಟ್ಸ್.
ಸೈನ್ಸಲ್ಲಿ PCMB, PCMC, PCME. ಕಾಮರ್ಸ್ ಬಂದರೆ HCBA, SCBA ಆರ್ ಕಂಪ್ಯೂಟರ್ ಸೈನ್ಸ್. ಆರ್ಟ್ಸ್ ಬಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಕಾಂಬಿನೇಷನ್ ಟೋಟಲ್ PUC ಅಲ್ಲಿ there are 68 ಕಾಂಬಿನೇಷನ್. ಎಷ್ಟು ಜನ ಗೊತ್ತಿದೆ ಇದ್ರ ಬಗ್ಗೆ? ಕಾಲೇಜಿಗೆ ಎಲ್ಲಿ ಫ್ಯಾಕಲ್ಟಿ ಯಾವ್ದಕ್ಕೆ ಜಾಸ್ತಿ ಸಿಗ್ತಾರೆ, ಇಲ್ಲ ಯಾವ ಕೋರ್ಸ್ನ ಪ್ರಮೋಟ್ ಮಾಡಿದ್ರೆ ಡಿಮಾಂಡಲ್ಲಿ ಯಾವ್ದಿದೆ ಅದನ್ನು ಪ್ರಮೋಟ್ ಮಾಡ್ತಾರೆ ಹೊರತು ಸ್ಟೂಡೆಂಟ್ಸಿಗೆ ಏನು ಬೇಕೋ ಅದನ್ನು ಪ್ರಮೋಟ್ ಮಾಡ್ತಿಲ್ಲ. ತಪ್ಪು ಅಂತ ಹೇಳ್ತಿಲ್ಲ. ಇನ್ನು ನಾವೇನಾದ್ರು ಒಂದು ಪ್ರಾಡಕ್ಟ್ನ ಆಫರ್ ಮಾಡಿದಾಗ ಅದನ್ನು ಪಿಕ್ ಮಾಡೋದಕ್ಕೆ ಒಂದು ಕಮ್ಯುನಿಟಿ ಇರಬೇಕು. ಆ ಕಮ್ಯುನಿಟಿ ಯಾವ್ದು ಪಿಕ್ ಮಾಡುತ್ತೆ ಅಂದರೆ ಆ ಕಮ್ಯುನಿಟಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಸೊ ಈಗ ನಮ್ಮ ರೂರಲ್ ಸ್ಟೂಡೆಂಟ್ಸಿಗೆ ಬಂದರೆ ಹಂಗೆ ಆಗಿರೋದು. ಈಗ ದೇ ಹ್ಯಾವ್ ಎ ವೆರಿ ಲಿಮಿಟೆಡ್ ಎಕ್ಸ್ಪೋಜರ್. ಅವ್ರು ಈ ಥರದಕ್ಕೆಲ್ಲ ಬರಬೇಕು. ಪ್ರಾಬ್ಲಮ್ ನಿಮ್ಮ ಚಾನಲ್ ಮೂಲಕ ನಾನು ರಿಕ್ವೆಸ್ಟ್ ಮಾಡೋ ಎಲ್ಲ ನಮ್ಮ ವ್ಯೂವರ್ಸ್ಗಿರ್ಬೋದು ಅಥವಾ ಯಾರ್ಯಾರಿಗೆ ಯೂಸ್ ಆಗುತ್ತೆ ಇದನ್ನು ಅವ್ರಿಗೆ ಅವರು ಪ್ರಮೋಟ್ ಮಾಡಬೇಕು. ನಾನು ಹೇಳೋದೇನಂದರೆ ನೀವೆಲ್ಲರೂ ಬರಬೇಕು, ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನೋಡಬೇಕು ಹೆಂಗಿದೆ ಅಕಾಡೆಮಿಯ, ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಕೋರ್ಸಸ್ ಇದೆ, ಅದನ್ನೆಲ್ಲ ನೀವು ಬಂದು ಇಲ್ಲಿ ಯು ಶುಡ್ ಲೀವ್ ದ ಈವೆಂಟ್, ನಾಟ್ ಜಸ್ಟ್ ಅಟೆಂಡಿಂಗ್, ಯು ಶುಡ್ ಲೀವ್ ದಿಸ್ ಈವೆಂಟ್. ಬನ್ನಿ, ಯು ಶುಡ್ ಎಂಜಾಯ್. ಎಸ್ ವಸಿಷ್ಠ ಸರ್, ಈಗ ಕರಿಯರ್ ಮಾರ್ಕರ್ ಎಜುಕೇಶನ್ ಫೇರ್ ನಡೆಸ್ತಿದ್ದೀರಾ. ಸೊ ಇಲ್ಲಿ ಬರುವಂತ ಸ್ಟೂಡೆಂಟ್ಸ್ಗಾಗ್ಬೋದು, ಪಾರ್ಟಿಸಿಪೆಂಟ್ಸ್ಗಾಗ್ಬೋದು, ಕ್ಯಾಂಡಿಡೇಟ್ಸ್ಗಾಗ್ಬೋದು, ಈ ಎಜುಕೇಶನ್ ಫೇರ್ ಇಂದ ಅವ್ರಿಗೆ ಏನು ಸ್ಪೆಷಲ್ ಆಗಿ ಏನು ಸಿಗುತ್ತೆ? ಸರ್ ಬೇಸಿಕಲಿ ಈ ಎಜುಕೇಷನ್ ಫೇರ್ ಇಂದ ಸ್ಟೂಡೆಂಟ್ಸ್ಗೆ ಏನು ಬೆನಿಫಿಟ್, ಮತ್ತೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಅದನ್ನು ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ವಿತ್ ದ ಸಜೆಷನ್ಸು. ಸಿ ದ ಇವೆಂಟ್ ಆಕ್ಚುಲಿ ಸ್ಟಾರ್ಟ್ ಫ್ರಮ್ 9:30 ಇನ್ ದ ಮಾರ್ನಿಂಗ್, 6:30 ತನಕನೂ ಇರುತ್ತೆ. ಸೊ ವಿ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಟೈಮ್. ನಾನು ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಮೇಕ್ ಶೋರ್ ದಟ್ ನೀವು ಈ ಇವೆಂಟಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೊರಡಿ. ಹರಿಬರಿ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಸಪೋಸ್ ಈಗ ಒಂದು ಎಕ್ಸಾಂಪಲ್ ತಗೋಣ, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು PUಗೆ ಹೋಗಬೇಕು ಅಂತಿರುತ್ತೆ. ಸೊ PUಲಿ ಏನೇನು ಕಾಂಬಿನೇಷನ್ಸ್ ಇದೆ, PCMB, PCMC, PCME ಅಂತ ಇರುತ್ತೆ ಕಾಂಬಿನೇಷನ್. ಕಾಮರ್ಸ್ಗೆ ಹೋಗೋದಾದ್ರೆ ಏನೇನು ಕಾಂಬಿನೇಷನು. ಈಗ ಒಂದು ಕಾಲೇಜಲ್ಲಿ ರಿಸಲ್ಟ್ಸ್ ಹೇಗಿದೆ, ಇಂಟಿಗ್ರೇಟೆಡ್ ಕೋಚಿಂಗ್ ಇದೆಯಾ, ಹೇಗೆ ಫೀಸ್ ಹೇಗಿರುತ್ತೆ, ಯಾವ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು, ಹಿಂದೆ ಅವ್ರದ್ದು ರಿಸಲ್ಟ್ಸ್ ಯಾವ ಥರ ಪ್ರೊಡ್ಯೂಸ್ ಆಗಿದೆ, ಇಂಟಿಗ್ರೇಟೆಡ್ ರಿಸಲ್ಟ್ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ, ಆ್ಯಂಡ್ ಪಾಠ ಮಾಡೋಂಥ ಲೆಕ್ಚರರ್ದು ಪ್ರೊಫೈಲ್ ಏನಿದೆ. ಸೊ ಆ್ಯಂಡ್ ಯೂಶಲಿ ಏನಾಗುತ್ತೆ ಅಂತಂದರೆ, ಲೆಕ್ಚರರ್ ಪ್ರೊಫೈಲ್ಸು MSc, PhD ಈ ಥರ ಎಲ್ಲ ಇರುತ್ತೆ. ಆ ಥರ ಏನು ಪ್ರೊಫೈಲ್ಸ್ಗಳಿದೆ, ಇದನ್ನೆಲ್ಲ ಅವರು ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದರೆ ದೇ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ಸೈಡ್ ದ ಎಜುಕೇಷನ್ ಎಕ್ಸ್ಪೋ. ನಾನೇನು ಸ್ಟೂಡೆಂಟ್ಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆ್ಯಂಡ್ ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಮೇಕ್ ಶೋರ್ ದಟ್ ಯು ಸ್ಪೆಂಡ್ ಗುಡ್ ಅಮೌಂಟ್ ಆಫ್ ಟೈಮ್ ಇನ್ಸೈಡ್ ದ ಎಜುಕೇಷನ್ ಎಕ್ಸ್ಪೋ ಟು ಗೆಟ್ ಕಂಪ್ಲೀಟ್ ಡೀಟೇಲ್ಸ್. ಹರಿಬರಿ ಅವಶ್ಯಕತೆ ಇಲ್ಲ. ಇದು PUದಿದಾಯಿತು. ಈಗ ಇದು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಯಿತು. ಈಗ PUC ಸ್ಟೂಡೆಂಟ್ಸ್ಗೆ ನಾವು ಹೇಳಬೇಕು ಅಂತಂದರೆ, ಈಗ PUC ಸ್ಟೂಡೆಂಟ್ಸ್ ಹೋಗೋರು ಎಲ್ಲರೂ ಇಂಜಿನಿಯರಿಂಗ್ ಹೋಗಲ್ಲ, BCAಗೆ ಹೋಗ್ತಾರೆ, BScಗೆ ಹೋಗ್ತಾರೆ, ಇಂಜಿನಿಯರಿಂಗ್ ಹೋಗ್ತಾರೆ, MBBSಗೆ ಹೋಗ್ತಾರೆ. ಆ್ಯಂಡ್ MBBS ಅಲ್ಲಿ ಅಟ್ರಾಕ್ಟಿವ್ ಪಾಯಿಂಟ್ ಹೇಳ್ತೀನಿ. ಸೊ MBBS ಇಂಡಿಯಾದಲ್ಲೂ ಮಾಡ್ಬೋದು, ಅಬ್ರಾಡಲ್ಲೂ ಮಾಡ್ಬೋದು. ಅಬ್ರಾಡ್ಗೆ ಹೋಗೋರಿಗೆ ಯಾವ್ಯಾವ ಯೂನಿವರ್ಸಿಟಿ ಇದೆ, ಯಾವ್ಯಾವ ಕಂಟ್ರೀಸ್ಗೆ ಅವ್ರು ಹೋಗ್ಬೋದು, ಅದಕ್ಕೆ ಅವ್ರ ವೀಸಾ ಹೇಗೆ ರೆಡಿ ಮಾಡ್ಕೋಬೇಕು, ಅದಕ್ಕೆ ಟೈಮ್ ಎಷ್ಟು ಹಿಡಿಯುತ್ತೆ, ಆ ಕಾಸ್ಟಿಂಗ್ ಏನಾಗುತ್ತೆ, ಈ ಎಲ್ಲ ಡೀಟೇಲ್ಸ್ಗಳು ಆ 1 ಪಾಯಿಂಟ್ ಸೊಲ್ಯೂಷನಲ್ಲಿ ಸಿಗುತ್ತೆ. ಸೊ ಸ್ಟೂಡೆಂಟ್ಸ್ ಹೊರಡ್ತಾನೆ ಎಂಟೈರ್ ಡೀಟೇಲ್ಸ್ಗಳನ್ನ ತಗೊಳ್ಳೋ ಮೈಂಡ್ ಸೆಟ್ಟಿಂದ ಹೊರಡಿ. ಆಮೇಲೆ ಫೋನ್ ಮಾಡ್ತೀವಿ, ಇಮೇಲ್ ಮಾಡಿ ಕೇಳ್ಕೊತೀನಿ, ವೆಬ್ಸೈಟಲ್ಲಿ ಚೆಕ್ ಮಾಡ್ತೀನಿ. ಇದೇನಾಗುತ್ತೆ ಅಂದರೆ ಈಗೇನು ಆ ಕಮ್ಯುನಿಕೇಷನ್ ಗ್ಯಾಪ್ನ ಬಿಲ್ಡ್ ಮಾಡುತ್ತೆ. ಸೊ ದಿಸ್ ಇಸ್ ಹೇಗೆ ಅಂತಂದರೆ, ವಿ ಹ್ಯಾವ್ ಮೇಡ್ ಎ 1 ಸ್ಟಾಪ್ ಸೊಲ್ಯೂಷನ್ ಅಟ್ 1 ಪಾಯಿಂಟ್. ಸೊ ಕಂಪ್ಲೀಟ್ ಡೀಟೇಲ್ಸ್ನ ತಗೊಳ್ಳೋ ಮೈಂಡ್ ಸೆಟ್ಟಿಂದ ಹೊರಡಿ. ಕಂಪ್ಲೀಟ್ ಡೀಟೇಲ್ಸು ಈವೆಂಟಲ್ಲಿ ಸಿಗುತ್ತೆ. ಸರ್, ಈ ಎಜುಕೇಶನ್ ಫೇರ್ನಲ್ಲಿ ಸೊ ಎಕ್ಸ್ಕ್ಲೂಸಿವ್ ಆಗಿ ಸೊ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಸೆಮಿನಾರ್ಸ್ ಆಗ್ಬೋದು, ಅಥವಾ ಕೌನ್ಸಿಲಿಂಗ್ ಆಗ್ಬೋದು, ಅಥವಾ ಬೇರೆ ಈ ಥರದ್ದು ಏನಾದರೂ ಆಕ್ಟಿವಿಟೀಸ್ ಏನಾದರೂ ಪ್ಲಾನ್ ಮಾಡಿದ್ದೀರಾ, ಅಥವಾ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಅದು ಬೈ ಡಿಫಾಲ್ಟ್ ಸಿಗುತ್ತಾ? ಓಕೆ, ನಾನು ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ವಾಟ್ ಈಸ್ ದ ಟೇಕ್ ಅವೇ, ಏನು ವಾಟ್ ದ ಗೆಟ್ ಫ್ರಮ್ ಅವರ್ ಎಂಡ್? See, we give counseling and consultation. It's not about only selection of the course and what they do there. Now in addition of that, their accommodations, their food, if required transportation, maybe their employability skills enhancement courses, value addition courses, maybe certificate courses. So each of them we have planned for the students, and this is like a kit or a package what our students get. Namminda hod maklige they will have an additional guidance irutte avರಿಗೆ. So they whatever they want in addition as an extra will be providing them from career markers. ಎಸ್ ಸರ್, ಇಲ್ಲಿ ಎಕ್ಸ್ಕ್ಲೂಸಿವ್ ಸೆಮಿನಾರ್ ಸೆಷನ್ಸ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಸೊ ಸ್ಟೂಡೆಂಟ್ಸ್ಗೆ ಏನಾದ್ರು ಸೆಮಿನಾರ್ಸ್ ಇಂದ ಏನಾದ್ರು ಮಾಹಿತಿಗಳೇನಾದ್ರು ಸಿಗುತ್ತಾ? ಸರ್ ಖಂಡಿತ. ನಾವಿಲ್ಲಿ ವಿ ಹ್ಯಾವ್ ನಾಟ್ ಪ್ಲಾನ್ ಫಾರ್ ಅ ಸೆಮಿನಾರ್. ಏನಾಗುತ್ತೆ ಅಂದರೆ ಗೋವಿಂದ ಗೋವಿಂದ ಅಂತಾರಲ್ಲ, ಹಂಗೆ ಅವ್ರಿಗೇನು ಒಂದು ಪ್ರಾಪರ್ ಆಗಿ ನಾವೇನು ಕೊಡ್ಲಿಕ್ಕೆ ಆಗೋದಿಲ್ಲ ಸೆಮಿನಾರಲ್ಲಿ. ಗೋವಿಂದ ಅಂತ ಆಗ್ಬಿಡುತ್ತೆ. ಇನ್ಸ್ಟೆಡ್ 1-to-1 ಅವ್ರಿಗೆ ಸೆಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ಫ್ರಮ್ ಯೂನಿವರ್ಸಿಟಿ ಎ, ಯು ಆರ್ ಅ ಪೇರೆಂಟ್, ಸೊ ನಿಮಗೇನೋ ಒಂದು ಡೌಟ್ಸ್ ಇರುತ್ತೆ, ಐ ಕ್ಲಾರಿಫೈ 1-to-1.
ಸೊ ನಮಗೆ ಯಾವ್ದ್ಯಾವ ಇನ್ಸ್ಟಿಟ್ಯೂಷನ್ಸ್ ಬರುತ್ತಿದೆ ಅವರೆಲ್ಲರಿಗೂ ದಟ್ ಈಸ್ ಅವರ್ ರಿಕ್ವೆಸ್ಟ್. ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಅ ಸೆಮಿನಾರ್ ವಿಲ್ ಹ್ಯಾವ್ 1-to-1 sessions which is more productive. So they'll get effective counseling session. ಖಂಡಿತ. I mean it's more productive. It's effective, it's productive. ಸೊ ಒಬ್ಬ ಪೇರೆಂಟ್ ಆಗಲಿ ಸ್ಟೂಡೆಂಟ್ ಆಗಲಿ ಒಂದೇ ಟಾಕ್ 1-to-1 ಅವ್ರಿಗೇನೋ ಇಲ್ದಿರೋ ಕ್ವಶನ್ಸ್ ತಲೆಯಲ್ಲಿ ಇರುತ್ತೆ. ನಾವು ಅದನ್ನು ಒಂದೊಂದನ್ನೇ ಹೇಳ್ತಾ ಹೋದಾಗ ದೇ ಆಲ್ಸೋ ಫೀಲ್ ರಿಲ್ಯಾಕ್ಸ್ಡ್. ಈಗ ನಾನು ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಗೋ ಅಬ್ರಾಡ್, ನನಗೆ ಒಂದು ದೊಡ್ಡ ಹೊರೆ ತಲೆ ಮೇಲೆ ಏನು ಅಂದರೆ ನಾಟ್ ಓನ್ಲಿ ಫಿನಾನ್ಷಿಯಲ್ ಬರ್ಡನ್ ಕ್ರಂಚಸ್ ಅಂತಲ್ಲ, ನಾನು ಎಲ್ಲಿಗೆ ಹೋಗ್ಲಿ, ಯಾವ ಕೋರ್ಸಿಗೆ ಹೋಗ್ಲಿ, ಯಾವ ಯೂನಿವರ್ಸಿಟಿ ಹೋಗ್ಲಿ, ಯಾವ ಕಂಟ್ರಿಗೆ ಹೋಗ್ಲಿ, ಯಾವ ಕಂಟ್ರಿ ನನಗೆ ಸೇಫ್ ಇದೆ. ಎಲ್ಲರಿಗೂ ಏನು ಮಾಡ್ಬೇಕಂತ ಗೊತ್ತಿರುತ್ತೆ. ನಾವು ಅವರಿಗೆ ಈ ಫೈನ್ ಟ್ಯೂನ್, ನೀವು ಹೆಂಗೆ ಕ್ಯಾಮ್ರಾದಲ್ಲಿ ಮೀಡಿಯಾ ಲ್ಯಾಂಗ್ವೇಜ್ ನೀವು ಹೆಂಗೆ ಫೋಕಸ್ನ ಹೆಂಗೆ ಫೈನ್ ಟ್ಯೂನ್ ಮಾಡ್ತೀರಾ, ಸೊ ಆ ಥರ ಆ ಒಂದು ಪರ್ಸೆಷನ್ ಈಗ ನಾವು ತಗೊಂಡ್ಬರ್ಬೇಕು ಅವರ ಒಂದು ಕ್ಲಾರಿಟಿನ ಅಥವಾ ಅವ್ರ ಮೈಂಡ್ ಸೆಟ್ನ. ಸೊ ಈಗ ಯೂಶಲಿ ಏನಾಗುತ್ತೆ ಅಂದರೆ ಕಾಲೇಜ್ ಸೆಲೆಕ್ಷನ್ ಅಂದ್ರೆ ಏನು ಮಾಡ್ತೀವಿ, PUC ಡಿಗ್ರಿ ಹೋಗ್ತೀನಿ, ಟಕ್ ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ತೀನಿ. ಬಟ್ if ನನಗೆ ಅಬ್ರಾಡ್ಗೆ ಹೋಗಬೇಕು, ದಟ್ ನೀಡ್ಸ್ ಅ ಹೋಮ್ ವರ್ಕ್. ಇಟ್ಸ್ ಅ ಪ್ರೋಸೆಸ್ ಆಫ್ 6 to 8 months or sometimes 8 to 10 months. Okay. ಸೊ ಯಾವುದೇ ಒಬ್ಬ ಸ್ಟೂಡೆಂಟ್ ಫೈನಲ್ ಇಯರಿಗೆ ಬರೋಕ್ಕಿಂತ ಮುಂಚೆ ಅವ್ನ ಮೈಂಡ್ ಸೆಟ್ ಆಗಿರುತ್ತೆ, ಇಲ್ಲ ಐ ವಾಂಟ್ ಫ್ಲೈ ಅಬ್ರಾಡ್. ಸೊ a year before their final year ಸ್ಟೂಡೆಂಟ್ ಬರ್ತಾರೆ, ದೇ ಸ್ಟಾರ್ಟ್ ದೇರ್ ಪ್ರೋಸೆಸ್. ಅದು ಅ ಲಾಂಗ್ ಪ್ರೋಸೆಸ್. ವೀಸಾ ಆಗಬೇಕು, ಕೋರ್ಸ್ ಸೆಲೆಕ್ಷನ್ ಆಗಬೇಕು, ಯೂನಿವರ್ಸಿಟಿ ಆಫರ್ ಲೆಟರ್ಸ್ ಬರಬೇಕು, ಅವ್ರಿಗೆ ಅಕಾಮಿಡೇಷನ್ ಆಗಬೇಕು. ಸೊ ನಾವೇನ್ ಮಾಡ್ತೀವಿ ಅಂದರೆ ನಮ್ಮ ಸ್ಟೂಡೆಂಟ್ಸಿಗೆ ಏನು ಮಾಡ್ತೀವಿ, ಪ್ರೀ ಡಿಪಾರ್ಚರ್ ಟು ಪೋಸ್ಟ್ ಅರೈವಲ್ ಸರ್ವಿಸಸ್ ಅಂತ ಒಂದಿದೆ. ಸೊ ಇಲ್ಲಿಂದ ಹೊರಡಕ್ಕಿಂತ ಮುಂಚೆ ಅವ್ರಿಗೆ ಏನು ಬೇಕು ಮತ್ತು ಅಲ್ಲಿಗೆ ತಲುಪೋ ತನಕ ಏನಾಗಬೇಕು, A to Z ನಾವು ವಿಲ್ ಟೇಕ್ ಕೇರ್ ಆಫ್ ಇಟ್. ಸರ್, ನೀವು ಹೇಳ್ತಾ ಇದ್ದಂಗೆ ನಂಗೆ ಅನಿಸ್ತಿತ್ತು, ಲೈಕ್ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಇರೋದಂದ್ರೆ ಒಂದು PUC ಆದ್ಮೇಲೆ ಒಂದು ಸೈನ್ಸು ಅಥವಾ ಕಾಮರ್ಸು ಆರ್ಟ್ಸು, ಸೊ ಈ 3 ಸೆಕ್ಟರ್ಗೆ ಹೋಗ್ತಾರೆ. ಸೊ ಇದು ಬಿಟ್ಟು ಬೇರೆ ಲೈಕ್ ಏನೋ ಪ್ಯಾಷನೇಟ್ ಆಗಿ ಒಂದಷ್ಟು ಜನ ನಾನು ಪೈಲಟ್ ಆಗಬೇಕು ಅಥವಾ ಮರೈನ್ ಇಂಜಿನಿಯರ್ ಆಗಬೇಕು, ಈ ಥರದ್ದು ಸೊ ತುಂಬಾ ವೇರಿಯಸ್ ಕೋರ್ಸಸ್ ಇರುತ್ತೆ, ನಮಗೂ ಕೆಲವೊಂದು ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಸೊ ಸ್ಟೂಡೆಂಟ್ಸ್ಗೆ ಎಲ್ಲಿ ಲಭ್ಯ ಆಗುತ್ತೆ, ಅಥವಾ ನಿಮ್ಮ ಎಜುಕೇಶನ್ ಫೇರ್ಗೆ ಬಂದ್ರೆ ಅವ್ರಿಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ, ತಿಳ್ಕೊಳಕ್ ಸಾಧ್ಯತೆ ಇದೆಯಾ? ಸರ್ ಖಂಡಿತ. ನೀವು ಹೇಳೋ ಪಾಯಿಂಟ್ ಇದೆಯಲ್ಲ, ಎಷ್ಟೊಂದು ಜನದ ಪ್ಯಾಷನ್ಸ್ ಆಸ್ಪಿರೇಷನ್ಸ್ ಬೇರೆ ಥರ ಇರುತ್ತೆ. ಒಂದು ನಿಮ್ಮ ಚಾನಲ್ ಮೂಲಕ ಒಂದು ಸ್ಮಾಲ್ ಜಲ ಕೇಳ್ತೀನಿ. ಯೂಶಲಿ ಎಲ್ಲ ಯೂನಿವರ್ಸಿಟೀಸ್ ಬರುತ್ತೆ, ಕಾಲೇಜಸ್ ಬರುತ್ತೆ. ಈ ಸತಿ ನಿಮ್ಗೋಸ್ಕರ ಒಂದು ಏವಿಯೇಷನ್ ರಿಲೇಟೆಡ್, ದಟ್ ಇಸ್ ಪೈಲಟ್ ಟ್ರೈನಿಂಗ್ ಅಂಡ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಬಗ್ಗೆ ಒಂದು ಇನ್ಸ್ಟಿಟ್ಯೂಟ್ ಬರ್ತಿದೆ. ಆ ಇನ್ಸ್ಟಿಟ್ಯೂಟ್ ಅಲ್ಲಿ ವಾಟ್ ಈಸ್ ದ ಸ್ಕೋಪ್ ಆಫ್ ದಟ್ ಕೋರ್ಸ್, ಹೌ ಎಫೆಕ್ಟಿವ್ ಯು ಆರ್ ಡೂಯಿಂಗ್ ದಟ್ ಕೋರ್ಸ್, ಏನಕ್ಕೆ ಮಾಡಬೇಕು, ಮಾಡಿದ್ರೆ ಗ್ಲೋಬಲಿ ವಾಟ್ ಇಸ್ ದ ರೆಕಗ್ನೈಸೇಷನ್ ಅನ್ನೋದು ಒಂದು ಸಿಗುತ್ತೆ. ಆ ಥರ ದೇರ್ ಆರ್ ಕಪಲ್ ಆಫ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಆರ್ ಕಮ್ಮಿಂಗ್. ಎಸ್ ಸರ್. ಸೊ ಈಗ ಏಪ್ರಿಲ್ 20ನೇ ತಾರೀಕು ಎಜುಕೇಶನ್ ಫೇರ್ ಇದೆ. ಸೊ ಡು ಯು ಥಿಂಕ್ ಈ ಒಂದು ದಿನದಲ್ಲಿ ಅಷ್ಟು ಯೂನಿವರ್ಸಿಟೀಸ್ ಬಗ್ಗೆನೂ ಸ್ಟೂಡೆಂಟ್ಸ್ ಬಂದು ತಿಳ್ಕೊಂಡು, ಅಥವಾ ಈಗ ನಮ್ಮಲ್ಲಿರುವಂಥ ಸ್ಟೂಡೆಂಟ್ ಮಾಸ್ಗೆ ಒಂದಿನ ಸಾಕಾಗುತ್ತಾ ಇದು? ನಾವು ಏನಕ್ಕೆ ಈ ಎಕ್ಸ್ಪೋನ ಬೇರೆಯವ್ರ ಥರ ಅಥವಾ ಬೇರೆ ಫೇರ್ಗಳ ಥರ 3 days 2 days ಮಾಡ್ತಿಲ್ಲ ಅಂದರೆ, ಸಿ ವಿ ನೋ ಹೂ ಆರ್ ಅವರ್ ಆಡಿಯನ್ಸ್. ನಾವು ವಿ ಹ್ಯಾವ್ ಅ ರಿಜಿಸ್ಟ್ರೇಷನ್ ಫಾರ್ಮ್ಯಾಟ್. ಒಬ್ಬೊಂದು ಸ್ಟೂಡೆಂಟ್ ರಿಜಿಸ್ಟರ್ ಮಾಡಿ ಬರ್ತಾರೆ. ಒಂದು ದಿವಸ ಇವೆಂಟ್ ಮಾಡಿದಾಗ ದ ಇಂಟೆನ್ಸಿಟಿ ಆಫ್ ದ ಈವೆಂಟ್ ಇಸ್ ಮೋರ್. ಯೂಶಲಿ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಒಂದು ಎಕನಾಮಿಕ್ಸ್ ಒಂದು ಕಾನ್ಸೆಪ್ಟ್ ಇದೆ. ಹೆಂಗೆ ಅಂದರೆ ಒಂದು ಪೀಕಿಗೆ ಹೋದ್ಮೇಲಿಂದ ಅದು ಹಂಗೆ ಡೌನ್ ಆಗ್ತಾ ಬರುತ್ತೆ. ಆಮೇಲೆ ಇಂಟ್ರೆಸ್ಟ್ ಸ್ಟೂಡೆಂಟ್ಸಿಗೆ ಆವಾಗ 2 ದಿವಸ 3 ದಿವಸ ಸೆಕೆಂಡ್ ಹೋಗೋಣ, ಲಾಸ್ಟಿಗೆ ಹೋಗೋಣ. ಸೊ ದೇ ಟೆನ್ ಟು ಪೋಸ್ಟ್ಪೋನ್ ಥಿಂಗ್ಸ್. ದಟ್ಸ್ ದ ಸೈಕಾಲಜಿ ಆಫ್ ಅ ಸ್ಟೂಡೆಂಟ್. ಒಂದು ದಿವಸ ಇದ್ದಾಗ ಏನಂದ್ರೆ ದೇ ಹ್ಯಾವ್ ಅ ಟೈಮ್ ಫ್ರೇಮ್, ಬೆಳಿಗ್ಗೆ 9 ಸಂಜೆ 5 ತನಕ. ಸೊ ದೇ ಕ್ಯಾನ್ ಫಿಟ್ ಎನಿ ಟೈಮ್. ಮಿಸ್ ಆಯ್ತು ಅಂದ್ರೆ ಮತ್ತೆ ಸಿಗೋದಿಲ್ಲ. ಸೊ ಹಂಗಾಗಿ ಇಟ್ಸ್ ಅ 1 day event and we want to reach the target audience. We just want the crowd pulling event ಅಲ್ಲ ಇದು. crowd pulling event ತರ ಮಾಡೋದಾಗಿದ್ರೆ 3 ದಿವಸ ಮಾಡ್ಕೊಂಡು ಎಲ್ಲಾರನ್ನೂ ಕರೆದು ಫುಟ್ಬಾಲ್ ತೋರಿಸ್ಬೋದಿತ್ತು. No, this is not a crowd pulling. This is an informative session. It's a 1-to-1 session for the students and educators. This is one point solution for all their education needs. So ಅದಕ್ಕೋಸ್ಕರ ಒಂದೇ ದಿವಸದ ಇವೆಂಟು. So it is more effective and productive and it reaches the right people at the right time. ಸರ್, ಒನ್ ಥಿಂಗ್ ಕೇತನ್ ಸರ್ಗೆ ಇನ್ನೊಂದು ಪಾಯಿಂಟ್. ಓಕೆ, ಸಾರಿ, ಎಡಿಟ್ ಮಾಡ್ಕೊಂಡು ಹಂಗೆ ರೋಲಿಂಗ್ ಆಗ್ತಿದ್ದೀರಾ ಹಂಗೆ. ಸರ್, ಒನ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಆ್ಯಡ್ ಟು ದ ಪಾಯಿಂಟ್. ಕೇತನ್ ಸರ್ ಹೇಳ್ದಂಗೆ ಯಾಕೆ ಒಂದೇ ಸೈಟ್ ಇದ್ದೀವಿ, ಅದೇ ಒಂದೇ ದಿವಸದಲ್ಲಿ ಮುಗಿಸ್ತಾ ಇದ್ದೀವಿ ಅಂತಂದರೆ, ದಿಸ್ ಇಸ್ ನಾಟ್ ದ ಎಜುಕೇಷನ್ ಫೇರ್ ವಿಚ್ ಇಸ್ ಹ್ಯಾಪ್ನಿಂಗ್ ಒನ್ ಅಮಾಂಗ್ ದ ಅದರ್ ಎಜುಕೇಷನ್ ಫೇರ್. ಇದಲ್ಲ ಹಿಂದೆ ನಡೆದಂತಹ ಒನ್ ಅಮಾಂಗ್ ದ ಎಜುಕೇಷನ್ ಫೇರ್ ಇದಲ್ಲ. ಈಗ 3 ದಿವಸ 2 ದಿವಸ ಮಾಡಿದ್ರೆ 2ನೇ ದಿವಸ ಹೋಗೋಣ, 3ನೇ ದಿವಸ ಹೋಗೋಣ, ಜನ ಖಾಲಿ ಇರ್ತಾರೆ 3ನೇ ದಿವಸಕ್ಕೆ ಹೋಗೋಣ, ಸಂಜೆ ಹೋಗೋಣ, ಬೆಳಗ್ಗೆ ಹೋಗೋಣ, ಈ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದೀವಿ ಅಂತಂದ್ರೆ, ದಿಸ್ ಇಸ್ ನಾಟ್ ಒನ್ ಆಫ್ ದ ಎಜುಕೇಷನ್ ಫೇರ್ ವಿಚ್ ಹ್ಯಾಸ್ ಹ್ಯಾಪನ್ಡ್ ಅರ್ಲಿಯರ್. ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ ಆಫ್ ಎಜುಕೇಷನ್ ಫೇರ್ ವಿಚ್ ಇಸ್ ಹ್ಯಾಪನಿಂಗ್ ನೌ.
ಓಕೆ, ಹಿಂದೆ ನಡೀತಾ ಇರುವಂತಹ ಒಂದು ಎಜುಕೇಶನ್ ಫೇರ್ ಇದು. ಅದಕ್ಕೆ ಟೈಮ್ ನಾವು 9:30 ಇಂದ ಕೊಟ್ಟಿದ್ದೀವಿ. ಅಂಡ್ ಹಾರ್ಟ್ ಆಫ್ ದ ಸಿಟಿಲಿ ಮಾಡ್ತಾ ಇದ್ದೀವಿ. ಅಂಡ್ ಒನ್ ಡೇ, ಯಾಕೆಂದ್ರೆ ಇಟ್ಸ್ ಒನ್ ಆಫ್ ಇಟ್ ಕೈಂಡ್ಸ್ ಆಫ್ ಎಜುಕೇಶನ್ ಫೇರ್. ಸ್ಟೂಡೆಂಟ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುವಂತ ಒನ್ ಆಫ್ ಇಟ್ ಕೈಂಡ್ಸ್ ಆಫ್ ಎಜುಕೇಶನ್. ಎಸ್ ಸರ್. ಸೊ ಮತ್ತೆ ಇನ್ನೊಂದು, ಈಗ ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲ ಕಾಲೇಜಸ್ ಬಗ್ಗೆನೂ ತಿಳ್ಕೊಂತಾರೆ, ಸೊ ಎಲ್ಲ ಕೋರ್ಸಸ್ ಬಗ್ಗೆನೂ ತಿಳ್ಕೊಂತಾರೆ. ಬಟ್ ಸೊ ಎಜುಕೇಶನಲ್ ಫೇರ್ ಅಲ್ಲಿ ಏನೇ ಮಾಹಿತಿ ಸಿಕ್ಕಿದ್ರು, ಸೊ ನಾವು ಎಲ್ಲಿ ಓದಕ್ ಹೋಗ್ತಾ ಇದೀವಿ, ಅಲ್ಲಿರೋ ಇನ್ಫ್ರಾಸ್ಟ್ರಕ್ಚರು, ಅಲ್ಲಿರೋ ಕ್ಲಾಸ್ ರೂಮ್ಸ್ ಬಗ್ಗೆ ಅವ್ರಿಗೆ ಅದ್ರ ನಾಲೆಡ್ಜ್ ಹೇಗ್ ಸಿಗುತ್ತೆ, ಅಥವಾ ಅದನ್ನ ನೋಡಿದಾಗಲೇ ತಾನೇ ಅವ್ರು ಒಂದು ಪ್ರಾಪರ್ ಕ್ಲಾರಿಟಿಗೆ ಬರಕ್ ಸಾಧ್ಯ. ಎಜುಕೇಶನ್ ಫೇರ್ ಇಂದ ಅವ್ರು ಯಾವ ರೀತಿ ಕ್ಲಾರಿಟಿಗೆ ಬರಕ್ ಸಾಧ್ಯ ಇದೆ? ಥ್ಯಾಂಕ್ ಯು ಫಾರ್ ದಿಸ್ ಕ್ವೆಶನ್. ಶುಡ್ ಥ್ಯಾಂಕ್ ಪಬ್ಲಿಕ್ ಒನ್ ಮೀಡಿಯಾ. ಯಾಕಂದ್ರೆ ಈ ಕ್ವೆಶನ್ ಎಷ್ಟೊಂದು ಜನ ವ್ಯೂವರ್ಸ್ ಇರ್ಬೋದು, ಅಥವಾ ಪೇರೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು ಇರುತ್ತೆ. ಸೊ ನಮ್ಮಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಫ್ರಮ್ ಕರಿಯರ್ ಮಾರ್ಕರ್ಸ್ ಸ್ಟೂಡೆಂಟ್ ಕ್ಯಾನ್ register with us. If for example, if a student want to get into ABC Institute, so ನಾವೆಲ್ಲ ನೋಡಿರ್ತೀವಿ, ಎಲ್ಲ ತೋರಿಸಿರ್ತೀವಿ, ವಿಡಿಯೋಸ್ ತೋರಿಸಿರ್ತೀವಿ, ಕ್ಯಾಂಪಸ್ದು ಎಲ್ಲಾನು ಮಾಡಿರ್ತೀವಿ. ಬಟ್ ನಮ್ಗೆ ರಿಜಿಸ್ಟರ್ ಮಾಡಿ ಡೆಸಿಗ್ನೇಟೆಡ್ ಡೇಟ್ ಅಲ್ಲಿ ದೇ ಕ್ಯಾನ್ ವಿಸಿಟ್ ದ ಕ್ಯಾಂಪಸ್. ಅವ್ರು ಇಫ್ ದೇ ಗೋ, ಇಫ್ ಒನ್ಸ್ ದೇ ಗೆಟ್ ಇನ್ ಟು ದ ಗೇಟ್, ಅವ್ರಿಗೆ ಏನ್ ಬೇಕೋ, ಗೆಟಿಂಗ್ ಇನ್ ಟು ಅ ಕ್ಯಾಂಪಸ್ ಸ್ಟೋರ್, ಟಾಕಿಂಗ್ ಟು ಸ್ಟೂಡೆಂಟ್ಸ್, ಟಾಕಿಂಗ್ ಟು ಅಡ್ಮಿನಿಸ್ಟ್ರೇಷನ್, ಟಾಕಿಂಗ್ ಟು ದ ರಿಕ್ವೈರ್ಡ್ ಟೀಮ್ಸ್, ಮೇ ಬಿ ಪ್ಲೇಸ್ಮೆಂಟ್ಸ್ ಆರ್ ಓವರ್ಸೀಸ್ ಅಸಿಸ್ಟೆನ್ಸ್, ಏನ್ ಬೇಕೋ ಆ ಟೀಮ್ ಅಲ್ಲಿ ಆ ಕ್ಯಾಂಪಸ್ ಅಲ್ಲಿ ಮಾತಾಡ್ಬೋದು. ಇಟ್ ಕುಡ್ ಬಿ ಎನಿ ಕಾಲೇಜ್ ಫಾರ್ ದಟ್ ಮ್ಯಾಟರ್, ಆರ್ ಎನಿ ಯೂನಿವರ್ಸಿಟಿ ಫಾರ್ ದಟ್ ಮ್ಯಾಟರ್. ಸೊ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಕ್ಯಾನ್ ವಿಸಿಟ್ ದ ಕ್ಯಾಂಪಸ್ ಅಂಡ್ ನಮ್ಮ ಹತ್ರ ರಿಜಿಸ್ಟರ್ ಮಾಡಿ ನಮಗೆ ಇಂಟಿಮೇಷನ್ ಕೊಟ್ಟರೆ ಇಂಥ ದಿವಸ ಇಂಥ ಕಡೆ ಹೋಗ್ತೀವಿ ಅಂದ್ರೆ ವಿಲ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್. ಸೊ ಓವರ್ ಆಲ್ ಆಗಿ ಕರಿಯರ್ ಮಾರ್ಕರ್ಸ್ ಎಜುಕೇಶನ್ ಫೇರ್ ಈಗ ಏಪ್ರಿಲ್ 20ನೇ ತಾರೀಕು BGS ಕಾಲೇಜ್ನಲ್ಲಿ ನಡೀತಾ ಇದೆ. ಸೊ ಇದು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ. ಸೊ ಇದನ್ನ ನೀವು ಮುಂದೆ ಯಾವ ಹಂತಕ್ಕೆ ತಗೊಂಡೋಗ್ಬೇಕು ಅಂತಿದ್ದೀರಾ, ಇನ್ನು ಯಾವ್ಯಾವ ತರ ಇದನ್ನ ಬೆಳೆಸ್ಬೇಕು ಅನ್ನೋ ಪ್ಲಾನ್ ನಿಮ್ಮ ಹತ್ರ ಇದೆ? ಖಂಡಿತ. ನಾವು ಏನೀಗ ಕರಿಯರ್ ಮಾರ್ಕರ್ ಅಂತ ಏನೋ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ. ಆ ಈವೆಂಟು ದಿಸ್ ಇಸ್ ನಾಟ್ ಅವರ್ ಫಸ್ಟ್ ಇವೆಂಟ್. ನಾವು ಈ ತರ ಕಪಲ್ ಆಫ್ ಇವೆಂಟ್ಸ್ನ ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಮಾಡಿದ್ದೀವಿ. ಬಟ್ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡಿ ಸುತ್ತಮುತ್ತ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ನ ಕರೆದು ವೆನ್ ಟು ಡೂ ಇಟ್ ಇನ್ ಅ ಬಿಗ್ ವೇ. ಮಾಡ್ತಿರೋದೊಂದು ಪ್ರೈಮ್ ರೀಸನ್ ಏನು ಅಂದ್ರೆ, ಕರೆಕ್ಟ್ ಆದ್ರೆ ಆಡಿಯನ್ಸ್ನ ರೀಚ್ ಆಗಬೇಕು. ಸಮ್ಮರ್ ಇದೆ, ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಒಂದು AC ಪೆಂಡಲ್ ಹಾಕ್ಬಿಟ್ಟು ಅಲ್ಲಿ ಎಲ್ಲಾರನ್ನೂ ಕರೆಸ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹೋಗ್ತಾ ಒಂದಿಷ್ಟು ಪ್ಯಾಂಪ್ಲೆಟ್ಸ್ ತಗೊಂಡೋಗಿ ಅದನ್ನ ಬೆಳಿಗ್ಗೆ ಹೋಗ್ಬಿಟ್ಟು ಒಲವರಿ ಹಾಕುವಾಗ ಒಂದೊಂದು ಪೇಪರ್ ಹಾಕೋದಲ್ಲ ಉದ್ದೇಶ. ಈ ನಮ್ಮ ಉದ್ದೇಶ ಏನು ಅಂದ್ರೆ, ಶುಡ್ ಗೆಟ್ ಇನ್ ಟು ಸ್ಟೂಡೆಂಟ್ಸ್. ಪ್ರತಿಯೊಂದು ಕಾಲೇಜಿಗೂ ನಾವು ಯಾವ ಪ್ರಮೋಟರ್ನ ಇಟ್ಕೊಂಡಿಲ್ಲ, ನಾವೇ ಖುದ್ದಾಗಿ ಪ್ರತಿಯೊಂದು ಕಾಲೇಜಿಗೆ ಹೋಗ್ಬಿಟ್ಟು ನಾವೇ ರಿಕ್ವೆಸ್ಟ್ ಮಾಡಿದೀವಿ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಜೊತೆ. ಬಟ್ ಎಸ್, ಏನು ಅಂದ್ರೆ, ಏನಕ್ಕೆ ಬರಬೇಕು, ಏನಕ್ಕೆ ನಾವು ಅಲ್ಲಿಗೆ ಬರಬೇಕು, ಏನಕ್ಕೆ ನಾವು ನಿಮ್ಮ ಹತ್ರ ಬರಬೇಕು ಅಂತ ಕೇಳ್ತಾರೆ. ಸೊ ನಿಮ್ಮ ಮೂಲಕ ನಾನೊಂದು ಹೇಳೋದೇನು ಅಂದ್ರೆ, ಬನ್ನಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಏನಾಗ್ತಿದೆ ಅಂತ. ಬಿಕಾಸ್ ನೀವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಮೇ ಬಿ ಕಾಲೇಜ್ ಮ್ಯಾನೇಜ್ಮೆಂಟ್ ಇರ್ಬೋದು, ಒಂದು ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇರ್ಬೋದು, ನೀವೆಲ್ಲ ಕಷ್ಟಪಡ್ತಿರೋದು ಮಕ್ಕಳಿಗೋಸ್ಕರ. ದೋಸ್ ಆರ್ ಯುವರ್ ಸ್ಟೂಡೆಂಟ್ಸ್ ಅಂಡ್ ಎವ್ರಿ ಸ್ಟೂಡೆಂಟ್ ಆಫ್ ಯುವರ್ಸ್ ಇಸ್ ಯುವರ್ ವಿಸಿಟಿಂಗ್ ಕಾರ್ಡ್ ಇನ್ ದ ಮಾರ್ಕೆಟ್ ಟುಮಾರೋ. ಸೊ any one positive development to a student will always be a feather in a cap for an institute. ಹಂಗಿರೋದ್ರಿಂದ ಪ್ರತಿಯೊಂದು ಕಾಲೇಜಿಂದನೂ ನಾನು ಕೇಳೋದೇನು ಅಂದ್ರೆ, ಸೆಂಡ್ ಸ್ಟೂಡೆಂಟ್ಸ್, ಲೆಟ್ ದೆಮ್ ಎಕ್ಸ್ಪೀರಿಯನ್ಸ್ ಇಟ್. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇಂದ ಇಯರ್ ಬಿಫೋರ್ ಫೈನಲ್ ಇಯರ್ ಯಾರಿದ್ದಾರೆ, ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್, ಆರ್ ಥರ್ಡ್ ಇಯರ್ ಅಂಡ್ ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರನ್ನೂ ಕಳಿಸಿ ಮೇಕ್ ಈ ಈವೆಂಟ್ ನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಸ್ ಸರ್. ಫೈನಲ್ ಆಗಿ ಎಜುಕೇಶನಲ್ ಫೇರ್ ಕರಿಯರ್ ಮಾರ್ಕರ್ ವತಿಯಿಂದ ನಡೆಸ್ತಾ ಇದ್ದೀರಾ. ಸೊ ಏಪ್ರಿಲ್ 20ನೇ ತಾರೀಕು. ಇದ್ರ ಬಗ್ಗೆ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನೀವು ಏನಾದರೂ ಹೇಳೋದಾದ್ರೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೋದು. ಖಂಡಿತ. ಕರಿಯರ್ ಮಾರ್ಕರ್ ಏನು ನಡೀತಿದೆ, ಇಟ್ಸ್ ನಾಟ್ ಜಸ್ಟ್ ಅನ್ ಎಜುಕೇಶನ್ ಫೇರ್, ಇಟ್ಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ರಿಕ್ವೈರ್ಮೆಂಟ್ಸ್ ರಿಗಾರ್ಡಿಂಗ್ ಯುವರ್ ಹೈಯರ್ ಎಜುಕೇಶನ್, career. So please come, please visit us, please reach us. Make sure your life is more colorful. I always keep telling, when your career is powerful, your life is colorful. So make your life colorful one. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೈಸೂರಿನಲ್ಲಿ ನಡೀತಾ ಇರುವಂತ ಎಜುಕೇಶನಲ್ ಫೇರ್ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನೀವು ಇದನ್ನ ಇನ್ನಷ್ಟು ಉಪಯೋಗ ಪಡ್ಕೋಬೇಕು ಅಂತ ಇದ್ರೆ ಏಪ್ರಿಲ್ 20ನೇ ತಾರೀಕು ಮೈಸೂರಿನಲ್ಲಿರುವಂತಹ BGS ಕಾಲೇಜ್ಗೆ ಭೇಟಿ ಕೊಡಿ, ನಿಮ್ಗೆ ಇನ್ನಷ್ಟು ಮಾಹಿತಿಗಳು ಸಿಗುತ್ತೆ. ಇದೇ ತರ ಮತ್ತೊಂದು ಪ್ರೋಗ್ರಾಮ್ ನಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್, ಸೈನಿಂಗ್ ಆಫ್, ಶಂಕರ್.